ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥ ಕೂಡ ಇವತ್ತು ಯಾದಗಿರಿ ಜಿಲ್ಲೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ನಾವು 8ನೇ ತಾರೀಕು ನಡೀತಕ್ಕಂಥ ಅಧಿವೇಶನದಲ್ಲಿ ಕೂಡ ನಾವು ಚರ್ಚೆ ಮಾಡೋರಿದ್ದೀವಿ. ಈ ಭಾಗದಲ್ಲಿ ಇವತ್ತು ಹೆಚ್ಚಿನ ಬೆಳೀತಕ್ಕಂಥ ಇವತ್ತು ಮೆಕ್ಕೆಜೋಳದು ಇವತ್ತಿನ ಖರೀದಿ ಕೇಂದ್ರ ಕೂಡ ಪ್ರಾರಂಭ ಮಾಡಿಲ್ಲ. ಕಬ್ಬು ಬೆಳೆಗಾರರಿಗೆ ಇವತ್ತು ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥವ್ರಿಗೆ 3,300 ರೇಟ್ ಕೊಟ್ಟರೆ ಇವತ್ತು ನಮ್ಮ ಭಾಗದಲ್ಲಿ ಇದ್ದಂಥವ್ರು 2,900 ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಈ ರಾಜ್ಯದಲ್ಲಿ ಕಲಬುರಗಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಒಂದೇ ಕಡೆ ಬರ್ತವೆ ಅಥವಾ ನಮ್ಮದೇನು ಕಲಬುರಗಿ ಜಿಲ್ಲೆ ಪಾಕಿಸ್ತಾನದಾಗಿಲ್ಲ, ಬೆಳಗಾವಿ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಾಗಿಲ್ಲ. ಅದಕ್ಕೆ ಮುಖಾಂತರ ನಾವು ಇಷ್ಟೇ ಹೇಳ್ತಕ್ಕಂಥದ್ದು, ಇಡೀ ರೈತರಿಗೆ ಯಾವುದೇ ಇದ್ದರೂ ಕೂಡ ಸಮಸ್ಯೆಗಳಿದ್ರೆ ಆದಷ್ಟು ಬೇಗನೆ ಎಲ್ಲರಿಗೂ ಒಂದೇ ನ್ಯಾಯಸಮ್ಮತವಾಗಿ ಅವ್ರಿಗೆ ಪರಿಹಾರ ಕೊಡಬೇಕಂತಕ್ಕಂಥ ಕೂಡ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಅದರ ನಿಮಿತ್ತವಾಗಿ ಇವತ್ತು ನಮ್ಮ ಯಾದಗಿರಿಯಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಂಡು ಈ ಹೋರಾಟ ಯಶಸ್ವಿಯಾಗಿ ಈಗಾಗಲೇ ಮನವಿ ಪತ್ರ ಕೊಟ್ಟಿದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ರೈತರಿಗಾದಂಥ ಅನ್ಯಾಯ ಮತ್ತು ಪರಿಹಾರ ಧನದಲ್ಲಿ ಆಗಿರ್ತಕ್ಕಂಥ ತಾರತಮ್ಯ ಸರಿಪಡಿಸ್ತಾ ಹೋದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಪ್ರಮಾಣದ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಇದಕ್ಕೂ ದೊಡ್ಡ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅಂತ ಹೇಳಿ ಯಾದಗಿರಿನ ಕೈ ಬಿಟ್ಟಿದ್ದಾರೆ. ಆದ್ದರಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಕಬ್ಬಿನ ಬೆಲೆಗೆ ನೀವು ಒಂದೇ ರೀತಿ ಬೆಲೆ ಕೊಡಬೇಕು. ಆಮೇಲೆ ಶೀಘ್ರದಲ್ಲೇ ಮೆಕ್ಕೆಜೋಳದ ಕೇಂದ್ರವನ್ನು ನೀವು ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ ಈ ಸ್ಟ್ರೈಕನ್ನು ನಾವು ಇಲ್ಲೇ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಇದೇ ಥರ ತಾರತಮ್ಯ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಸ್ಟ್ರೈಕನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ವಹಿಸಿಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಈ ಎಲ್ಲ ಕಡೆಯಿಂದನೂ ಜನ ಈ ಲೈಕ್ ಆಥರೈಸ್ಡ್ ಯೂಸರ್ಸು ಇಲ್ಲಿ ಈ ಒಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನಾನು ಎಲ್ಲ ಬೆಂಗಳೂರಿನ ಜನತೆಗೆ ಮತ್ತು ಸುತ್ತಮುತ್ತಲಿನ ಬೆಂಗಳೂರಿನ ಜನತೆಗೆ ನನ್ನ ಒಂದು ರಿಕ್ವೆಸ್ಟ್ ಏನಂತಂದರೆ ಈ ಒಂದು ಎಕ್ಸ್ಪೋಗೆ ಬನ್ನಿ ಮತ್ತು ಎಕ್ಸ್ಪೋದಲ್ಲಿ ಭಾಗಿಯಾಗಿ ಉತ್ಕೃಷ್ಟ ಮತ್ತು ಅಪ್ಪಟ ರೇಷ್ಮೆಯ ಉಡುಪುಗಳನ್ನು ಮತ್ತು ಸೀರೆಗಳನ್ನು ನೀವು ಈ ಒಂದೇ ಜಾಗದಲ್ಲಿ ಅಂದರೆ ಅಂಬ್ರೆಲಾ ಒಂದೇ ಅಡಿಯಲ್ಲಿ ನಮಗೆ ಎಲ್ಲ ರೀತಿಯಾದಂಥ ಮೇಜರ್ ಕ್ಲಸ್ಟರ್ ಸಿಲ್ಕ್ ವಿವಿಂಗ್ ಕ್ಲಸ್ಟರ್ಸಿಂದ ನಿಮಗೆ ಶುದ್ಧ ರೇಷ್ಮೆಯ ಉಡುಪುಗಳು ದೊರೀತವೆ. ತಿರುಭುವನಂ ಸಿಲ್ಕ್ ಸ್ಯಾರೀಸ್ ಇದೆ. ತಿರುಭುವನಂ ಅನ್ನೋ ಟೆಂಪಲ್ ಟೌನ್ ಕುಂಭಕೋಣಮಿಂದ ತಂದಿದ್ದೀವಿ. ಅಯ್ಯಂಪೇಟೆ ಇಟ್ಸ್ ಫೇಮಸ್ ಫಾರ್ ಸ್ಯಾಟಿನ್ ಸಿಲ್ಕ್ ಸ್ಯಾರೀಸ್. ಅದಕ್ಕೆ 10ಕ್ಕಿಂತ ಕಡಿಮೆ ವೀವರ್ಸ್ ಇದ್ದಾರೆ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಇನ್ನೂ 10 ವರ್ಷದ ಕಾಲದಲ್ಲಿ ಆ ವೀವ್ ಹೊಟ್ಟೋಗೇ ಬಿಡುತ್ತೆ. ಸೊ ಅಲ್ಲಿಂದನೂ ನಾವು ಈ ಸ್ಯಾಟಿನ್ ಸಿಲ್ಕ್ಸ್ ತೊಗೊಂಡು ಬರ್ತಾ ಇದ್ದೀವಿ. ಆಮೇಲೆ ಕೂರೈನಾಡು ಇಸ್ ಫೇಮಸ್ ಫಾರ್ ಸಿಲ್ಕ್ ಕಾಟನ್ಸ್. ಅದು ಆಮೇಲೆ ಟ್ರೆಡಿಷ್ನಲ್ ಸಿಲ್ಕ್ ಕಾಟನ್ಸ್. ಸೊ ಮೇನ್ಲಿ ಆಲ್ ದ ಟ್ರೆಡಿಷ್ನಲ್ ಹೆರಿಟೇಜ್ ವೀವ್ಸ್ನ ನಾವು ಇಟ್ಕೊಂಡಿದ್ದೀವಿ. ಸಿಂಹಾಸನ ಸೀರೆ, ಆಮೇಲೆ ಪೂಜಾ ಸ್ಯಾರಿ, ಆಮೇಲೆ ಗಂಡ ಬೇರುಂಡ ಸ್ಯಾರಿ, ಆಮೇಲೆ ವಾಲೆಪುಟ್ಟ ಸ್ಯಾರಿ ಅಂತ ನಮ್ಮದು ಒಂದು ಇನ್ಸ್ಟಾಗ್ರಾಮೇ ಇದೆ. ಟ್ರೆಡಿಷನಲ್ ಆಫ್ ಮೊಳಕಾಲ್ಮೂರು ಸ್ಯಾರೀಸ್, ವಾಂಜ್ರೆ ಟ್ರೆಡಿಷನಲ್ ಸ್ಯಾರೀಸ್ ಅಂತ. ಈ ಥರ ಮಾಡೋದ್ರಿಂದ ನಮಗೆಲ್ಲ ಆಮೇಲೆ ಇಲ್ಲಿ ಕೇಂದ್ರ ಸರ್ಕಾರ ಸಿಲ್ಕ್ ಮಾರ್ಕ್ನವರು ಇಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ. ಹೆಚ್ಚಿಗೆ ಜನಗಳು ಬರ್ಬೋದು. ಇಲ್ಲಿ ಬರೀ ಕರ್ನಾಟಕದೊಂದ ಇಡೀ ರಾಜ್ಯದಿಂದ ಎಲ್ಲ ಇಂಡಿಯಾದಿಂದ ದೇಶದಿಂದ ಬಂದು ಇಲ್ಲಿ ವ್ಯಾಪಾರ ಮಳಿಗೆಗಳಿಟ್ಟಿದ್ದಾರೆ. ಎಲ್ಲ ಬಂದು ಜನ ಸಹಕರಿಸಬೇಕಾಗಿ ಕೇಳ್ಕೊತೀವಿ.